ಮುರುಘಾ ಶರಣರ ವಿರುದ್ಧದ ಲೈಂಗಿಕ ದೌರ್ಜನ್ಯ ಆರೋಪ ಸಂಬಂಧ ಈಗ ಜುಲೈ 24ನೇ ತಾರೀಕೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಆ ಮಕ್ಕಳು ಬಂದಿದ್ರು, ಆ ವಿದ್ಯಾರ್ಥಿನಿಯರು ಬಂದಿದ್ರು. ರಾತ್ರಿ 11:30 ಟೈಮ್ನಲ್ಲಿ ಮೆಜೆಸ್ಟಿಕ್ಗೆ ಆ ಮಕ್ಕಳು ಬಂದು ಇಳಿದಿದ್ರು. ಇದು ಕೇವಲ ಒಂದೆರಡು ದಿನದಿಂದ ಆಗಿರುವಂತ ಬೆಳವಣಿಗೆ ಅಲ್ಲ. ಆ ವಿದ್ಯಾರ್ಥಿನಿಯರು ಹೇಳೋ ಪ್ರಕಾರ ಸುಮಾರು ವರ್ಷಗಳಿಂದ ಲೈಂಗಿಕ ದೌರ್ಜನ್ಯ ಆಗಿದೆ. ಒಂದು 5-6 ತಿಂಗಳಿಂದ ಇದ್ರ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಕಂಪ್ಲೇಂಟ್ ಕೊಡೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಕೊಡೋಕ್ಕಾಗಲಿಲ್ಲ, ಯಾಕಂದ್ರೆ ಪ್ರಭಾವ ಬಳಸಬಹುದು ಅಥವಾ ತಮ್ಮ ಮೇಲೇನಾದ್ರೂ ಬೇರೆ ರೀತಿ ಆಕ್ಷನ್ ಅನ್ನು ಅವ್ರು ತಗೊಳ್ಬಹುದು ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿಲ್ಲ. ಬೆಂಗಳೂರಿಗೆ ಬಂದಿದ್ರು 24ನೇ ತಾರೀಕು ಜುಲೈ. ಯುವತಿಯ ದೊಡ್ಡಮ್ಮ ಮನೆಗೆ ಅವ್ರು ಬಿಟ್ಕೊಳ್ಳಿಲ್ಲ, ಹೊರಗಡೆ ತಳ್ಳಿದ್ರಂತೆ. ಮತ್ತೆ ಮೆಜೆಸ್ಟಿಕ್ಗೆ ಕರೆತಂದು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿದ್ದಾರೆ. ಮೆಜೆಸ್ಟಿಕ್ನಿಂದ ಕರ್ಕೊಂಡು ಹೋಗಿದ್ದು ಆಟೋ ಡ್ರೈವರ್, ಅವರೇ ಕಾಲ್ ಮಾಡಿ ಹೇಳಿದ್ದಾರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ. ಸೊ ಕೂಡಲೇ ಸ್ಥಳಕ್ಕೆ ಬರ್ತಾರೆ ಕಾಟನ್ಪೇಟೆ ಪೊಲೀಸರು, ವಶಕ್ಕೆ ಪಡ್ಕೊಳ್ತಾರೆ. ತಾವು ಮುರುಘಾ ಮಠದ ಅನಾಥಾಲಯದಲ್ಲಿ ಇದ್ದೀವಿ, ನಮಗೆ ವಾರ್ಡನ್ ಕಿರುಕುಳ ಕೊಡ್ತಾ ಇದ್ದಾರೆ. ಸೊ ವಾರ್ಡನ್ ಕಿರುಕುಳ ಕೊಟ್ಟಿದ್ದಕ್ಕೆ ನಾವು ಅಲ್ಲಿಂದ ಹೊರಗಡೆ ಬಂದಿದ್ದೀವಿ, ಇಲ್ಲಿ ತನಕ ಬಂದ್ವಿ ಅಂತ ಆ ಪೊಲೀಸರು ಮುಂದೆ ಆ ಮಕ್ಕಳು ಹೇಳ್ಕೊಂಡಿದ್ದಾರೆ. ಇದೆಲ್ಲ ಬೆಳವಣಿಗೆ ನಡೆದಿರೋದು ಜುಲೈ 24ನೇ ತಾರೀಕು. ಬಟ್ ಆ ಟೈಮ್ನಲ್ಲಿ ಮಠದ ವಿಷಯವಾಗಿ ಅಥವಾ ಶ್ರೀಗಳ ವಿಷಯವಾಗಿ ಆ ವಿದ್ಯಾರ್ಥಿನಿಯರು ಪೊಲೀಸರು ಮುಂದೆ ಬಾಯಿ ಬಿಟ್ಟಿರಲಿಲ್ಲ. ಇಷ್ಟೇ ಹೇಳಿದ್ರು, ನಮ್ ಕಿರುಕುಳ ಕೊಡ್ತಾ ಇದ್ದಾರೆ, ಹಾಸ್ಟೆಲ್ ವಾರ್ಡನ್ ಕಿರುಕುಳದಿಂದ ನಾವು ಬೇಸತ್ತು ಹೋಗಿದ್ವಿ, ಅದಕ್ಕೆ ನಾವು ಬೆಂಗಳೂರು ತನಕ ಬಂದ್ವಿ ಅಂತ ಹೇಳ್ಕೊಂಡಿದ್ರು. ಇನ್ನು ಶ್ರೀಗಳ ವಿರುದ್ಧದ ಆರೋಪದ ಬಗ್ಗೆ ಮಾದಾರ್ ಚೆನ್ನಯ್ಯ ಸ್ವಾಮೀಜಿ ಹಾಗೇನೆ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡ. ಆರಂಭ ಆಗಿದೆ, ನೋಡ್ತಿದ್ವಿ ಏನು ಸತ್ಯಾಸತ್ಯತೆ ಬರಬೇಕಲ್ಲ. ಇಲ್ಲ, ನಾನು ಈಗ ಬಂದೆ, ನಾನು ಹೊರಗಡೆ ಹೋಗಿದ್ದೆ, ಈಗ ಬಂದು ಮಾತಾಡ್ಸ್ಕೊಂಡು ಬಂದಿದ್ದೀವಿ. ತನಿಖೆ ಏನಾಗುತ್ತೆ ನೋಡಿ. ಆರೋಪ ಬಂದಿದೆ, ತನಿಖೆ ನಂತರ ಏನು ಸಭೆಯನ್ನು ಮಾಡಿದ್ವಿ. ನೀವು ಸ್ವಾಮೀಜಿಗಳು ಇಲ್ಲೆಲ್ಲ ಸಮಾಜದವರೆಲ್ಲ ಇದ್ದರು, ನಾವು ಸ್ವಲ್ಪ ಮಾತಾಡ್ಸ್ಕೊಂಡು ಈ ಸುದ್ದಿ ಬಂದಾಗ ಬೆಳಿಗ್ಗೆ ಏನು ಅನಿಸ್ತು? ಮಧ್ಯಾಹ್ನ ಗೊತ್ತಾಯಿತು. ಗೊತ್ತಾದ್ಮೇಲೆ ಏನು ನಾವು ಮಾತಾಡಿಸಿ ಬಂದಿದ್ದೀವಿ. ಕಾನೂನು ಅದೆಲ್ಲ ಏನೇನು ನೋಡಬೇಕು, ಸತ್ಯಾಸತ್ಯತೆ ತಿಳಿಯೋವರೆಗೂ ಏನು ಮಾತಾಡೋದು. ಮುರುಘಾ ಮಠ ಸ್ವಾಮೀಜಿ ಅವ್ರ ಬಗ್ಗೆ ಒಂದು ಕೇಸ್ ಆಗಿದೆ ಸರ್, ಅದ್ರ ಬಗ್ಗೆ ಪ್ರಕರಣದ ಬಗ್ಗೆ ಏನು ನೋಡ್ಬೇಕ್ರಿ. ಅವ್ರ ಮಠದಲ್ಲಿ ಇದ್ದವರೇ ಯಾರೋ ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಂಗೆ ಕಾಣುತ್ತೆ, ಹಾಗಾಗಿ ಕೊಟ್ಟಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಮೈಸೂರಲ್ಲಿ ಒಂದು ಪ್ರಕರಣ ಆಗಿದೆ ಅವ್ರ ಮೇಲೆ, ಅದ್ರ ಬಗ್ಗೆ ಅದಲ್ಲ, ಅದನ್ನೇ ವಿದ್ಯಾರ್ಥಿಗಳ ಮೇಲೆ ಅಥವಾ ಏನು ಯಾವ ಥರ ಇದು ಮಾಡಿ ಅಲ್ಲಿ ಮಠದ ಒಳಗಡೆನೆ ಯಾರೋ ಸರಿ ಇರಲಿಲ್ಲ, ಅವರ ಒಬ್ಬರು ಎಂಪ್ಲಾಯಿ. ಹಾಗಾಗಿ ಅವರೇನೋ ಮಾಡ್ತಾ ಇದ್ದಾರೆ ಅಂತ ನನಗೆ ತನಿಖೆ ಮಾಹಿತಿ ಇದೆ. ಪೊಲೀಸರು ತನಿಖೆ ಮಾಡ್ತಾರೆ, ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ತನಿಖೆ ನಡೀತಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯದಲ್ಲಿ ಮುರುಘಾ ಮಠದ ಆಡಳಿತಾಧಿಕಾರಿ ವಿರುದ್ಧವೂ ದೂರು ದಾಖಲಾಗಿದೆ. ಎಸ್ಕೆ ಬಸವರಾಜನ್ ವಿರುದ್ಧ ಅತ್ಯಾಚಾರ ಯತ್ನದ ಆರೋಪ ಕೇಳಿಬಂದಿತ್ತು. ಈ ಆರೋಪವನ್ನ ಹಿಂದೆ ಮಾಡಿದ್ದು ಮುರುಘಾ ಮಠದ ಹಾಸ್ಟೆಲ್ ವಾರ್ಡನ್ ರಶ್ಮಿ. ಈಗ ಈ ಪ್ರಕರಣದಲ್ಲೂ ಅವರು ಆರೋಪಿ, ಬಟ್ ರಶ್ಮಿಗ ಅಪ್ಸ್ಟ್ಯಾಂಡ್ ಆಗಿದ್ದಾರೆ, ನಾಪತ್ತೆ ಆಗಿದ್ದಾರೆ. ಬಟ್ ಈ ಹಿಂದೆ ಎಸ್ಕೆ ಬಸವರಾಜನ್ ವಿರುದ್ಧ ಅತ್ಯಾಚಾರ ಯತ್ನದ ಆರೋಪ ಮಾಡಿದ್ರು. ಕೇವಲ ಬಸವರಾಜನ್ ಮಾತ್ರ ಅಲ್ಲ, ಅವ್ರ ಪತ್ನಿ ಸೌಭಾಗ್ಯ ವಿರುದ್ಧನೂ ಅವರು ದೂರು ಕೊಟ್ಟಿದ್ರು. ಬಸವರಾಜನ್ ದಂಪತಿ ವಿರುದ್ಧ ಬ್ಲಾಕ್ ಮೇಲ್ ಕೇಸ್ ಎಲ್ಲ ಅವರು ದಾಖಲು ಮಾಡಿದ್ರು. ಕಲಂ 341, 344, 342 ಹಾಗೇನೆ 504 ಹಾಗೇನೆ 506 ಅಡಿಯಲ್ಲಿ ಕೇಸನ್ನು ಕೊಟ್ಟಿದ್ರು. ಅತ್ಯಾಚಾರದ ಯತ್ನ ಆರೋಪ ಜೊತೆಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಬಸವರಾಜನ್ ದಂಪತಿ ವಿರುದ್ಧ, ಬಸವರಾಜನ್ ಮತ್ತೆ ಅವ್ರ ಪತ್ನಿ ಸೌಭಾಗ್ಯ ವಿರುದ್ಧನೂ ಇದೇ ಹಾಸ್ಟೆಲ್ ವಾರ್ಡನ್ ರಶ್ಮಿ ದೂರನ್ನ ಕೊಟ್ಟಿದ್ರು.